ವಾಸುದೇವ, ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ಯೋಧರನ್ನು ತೋರಿಸು ಪರಮಾತ್ಮ. ನಿನ್ನ ಇಚ್ಛೆ ಅರ್ಜುನ. ಅಲ್ಲಿನೋ ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಚಂಡಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣಿಸುತ್ತಿದೆ. ನಿನಗೆ ಪ್ರಿಯರಾದವರೂ ಅಲ್ಲಿದ್ದ. ನೋಡು ಅರ್ಜುನ. ಏಕೆ ಪಾರ್ಥ? ಏನಾಯಿತು? ಏಕೆ ಇಷ್ಟೊಂದು ವಿಚಲಿತನಾಗಿನು? ಏನು ಹೇಳಲಿ ಪರಮಾತ್ಮ. ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಆತ್ಮೀಯರು. ಇವರೆಲ್ಲರಲ್ಲಿ ಭರತ ವಂಶದ ಪವಿತ್ರವಾದ ರಕ್ತ ಹರಿಯುತ್ತಿರು. ರಾಜ್ಯದ ಮೇಲಿನ ಆಸೆಯಿಂದಾಗಿ ಇವರನ್ನು ವಧಿಸುವುದು ನನ್ನಿಂದ ಸಾಧ್ಯವಾಗುತ್ತಿಲ್ಲ ವಾಸುದೇವ. ನನಗೀಗ ಯುದ್ಧವೂ ಬೇಡ. ಭಾರತ, ಇದೇನು ಹೀಗೆ ಹೇಳುತ್ತಿರುವೆ? ಕ್ಷತ್ರಿಯ ವೀರನಾಗಿ ಅನಾರ್ಯನತೆ ವರ್ತಿಸುವೆಯ? ತೆರದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನಿನ್ನ ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನ. ಪರಮಾತ್ಮ, ಭೀಷ್ಮರು ನನ್ನ ಪೂಜ್ಯ ಪಿತಾಮಹರು, ದ್ರೋಣ ನನ್ನ ಗುರುಗಳು. ಇವರುಗಳ ಮೇಲೆ ಬಾಣವನ್ನು ಬಿಡುವುದೇ? ಶಾಶ್ವತ ಧರ್ಮವನ್ನು ನಾಶ ಮಾಡುವುದು ನನ್ನಿಂದ ಸಾಧ್ಯವಾಗುವುದು ವಾಸುದೇವ. ಪಾರ್ಥ, ಯಾರೂ ವಧಿಸುವುದು, ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿ ಅವಶ್ಯವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸೆ ಪದವೇನು? ಯುದ್ಧವು ಕ್ಷತ್ರಿಯನ ಧನು. ನೀನು ಆ ಧರ್ಮವನ್ನು ಪಾಲನೆ ಮಾಡು. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ದಾರಿ ತೋರಿಸುತ್ತೇವ. ಪಾರ್ಥ, ಕರ್ಮವು ಮಾನವ ಜೀವನದ ರಾಜಮಾಂಕ. ನೀನೀಗ ಕರ್ಮತತ್ಪರನಾದ. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನೂ ಪಡೆಯುವೆ. ಈ ನಿನ್ನ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರತ್ಯನ್ನು ಎಚ್ಚರಗೊಳಿಸುತ್ತಿರುವ ನಿನ್ನ ಅವತಾರದ ಗುರುತುಗಳನ್ನು, ಉತ್ತರವನ್ನು ಕರುಣಿಸಿ ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡದೇವ. ಪರಮಾತ್ಮ, ಎಂತಹ ಭಯಾನಕ ರೂಪವಿತು. ಮಾನವ ಚಕ್ಷುಗಳಿಂದ ನೋಡಲಾರೆ. ಕೈ ಕಾಲುಗಳು ಕಂಪಿಸುತ್ತಿರು. ಕರುಣಾಮಯಿ, ನಿನ್ನ ದಿವ್ಯ ರೂಪವನ್ನು ಧಾರಣೆ ಮಾಡಿ ನಿನ್ನ ಸುಮಧುರವಾದ ಮಂದಹಾಸವನ್ನು ತೋರಿಸು ದೇವ. ನನಗೆ ದಯ ತೋರಿಸು ದೇವ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ.